ದಕ್ಷ ಪೊಲೀಸ್ ಅಧಿಕಾರಿ ಪರಶುರಾಮ್ ಚಲವಾದಿ ಅವರ ಸಾವಿಗೆ ಕಾರಣರಾದ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಇದೇ 19ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಮರಿಯಪ್ಪ ಹಳ್ಳಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಿಎಸ್ಐ ಪರಶುರಾಮ್ ಚಲವಾದಿ ಇವರ ಸಾವಿಗೆ ಕಾರಣರಾದ ಪ್ರಮುಖ ಆರೋಪಿಗಳಾದ ಶಾಸಕ ಚನ್ನಾರೆಡ್ಡಿ ತನ್ನೂರ್ ಮತ್ತು ಅವರ ಪುತ್ರ ಪಂಪನಗೌಡ ತನ್ನೂರ್ ಇವರನ್ನು ಕೂಡಲೇ ಬಂಧಿಸಲು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇದೇ 19ರಂದು ಬೆಳಗ್ಗೆ 11:30 ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಪತ್ರಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೆದಿರತಕ್ಕಂಥದ್ದು ಇಡೀ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಪರಶುರಾಮ ಒಬ್ಬ ನಿಷ್ಠಾವಂತ ಅಧಿಕಾರಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು ಮತ್ತು 7 ತಿಂಗಳಲ್ಲೇ ಟ್ರಾನ್ಸ್ಫರ್ ಆಯಿತು ಅಂತಕ್ಕಂಥದ್ದು ಗೊತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮದು ಪ್ರಮುಖವಾಗಿ ನಾಳೆ ಯಾದಗಿರಿಯಲ್ಲಿ ನಡೀತಕ್ಕಂಥ ಒಂದು ದೊಡ್ಡ ಚಳುವಳಿಯ ಹಿನ್ನೆಲೆಯಲ್ಲಿ ನಾವು ಗುಲ್ಬರ್ಗದಲ್ಲಿ ಕೂಡ ಪರಶುರಾಮನಿಗೆ ನ್ಯಾಯ ಸಿಗಬೇಕು, ಆ ಹೆಂಡತಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಒಂದು ಗುಲ್ಬರ್ಗದಲ್ಲಿ ಕೂಡ 19ನೇ ತಾರೀಕು ನಾವು ದೊಡ್ಡ ಪ್ರಮಾಣದಲ್ಲಿ ಜಗತ್ ಸರ್ಕಲ್ದಿಂದ DC ಕಚೇರಿಯವರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆಯನ್ನು ಮಾಡಿ ಮುಖ್ಯಮಂತ್ರಿಗೆ ಮನವಿ ಕೊಡಬೇಕಂತಕ್ಕಂಥ ತೀರ್ಮಾನವನ್ನು ಮಾಡಿದ್ವಿ. ಆದರೆ ಇದರ ಹಿನ್ನೆಲೆಯಲ್ಲಿ ಇವತ್ತು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಶರಣಬಸಪ್ಪ ದರ್ಶನಾಪುರ್ ಅವರು ಇಲ್ಲಿವರೆಗೂ ಅಂಥ ಘಟನೆ ನಡೆದ ಬಗ್ಗೆ ಒಂದೂ ಮಾತಾಡಿಲ್ಲ, ಅಲ್ಲಿ ಭೇಟಿನೂ ಕೊಟ್ಟಿಲ್ಲ. ಅವರು ಹೋಮ್ ಮಿನಿಸ್ಟರ್ ಬರ್ತಾರೆ ಕರ್ನಾಟಕದಿಂದ, ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿ ಮತ್ತು ಅದೇ ಜಿಲ್ಲೆಯವರು MLA ಆಗಿರ್ತಕ್ಕಂಥ ಶರಣಬಸಪ್ಪ ದರ್ಶನಾಪುರ್ ಅವರು ಇಲ್ಲಿವರೆಗೂ ಅಲ್ಲಿ ಭೇಟಿ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಇದರ ಅರ್ಥ ಏನು ಅಂತಕ್ಕಂಥದ್ದು ನಮ್ಗೆ ಅನ್ನಿಸ್ತು. ಯಾಕಂದ್ರೆ ಸರ್ಕಾರ ಅಲ್ಲಿರ್ತಕ್ಕಂಥ MLA ಈಗ ನಾವೇನು ಆ ಹೆಣ್ಮಗಳೇನು ಒಂದು ಕಂಪ್ಲೇಂಟ್ ಕೊಟ್ಟಾಳ, ನಾವು ಅಪಾದನೆ ಏನು ಮಾಡಕತ್ತೀವಿ ಚನ್ನಾರೆಡ್ಡಿ ಮತ್ತು ಅವ್ರ ಮಗನ ಮೇಲೆ, ಅವರು ಕಾಂಗ್ರೆಸ್ ಸರ್ಕಾರದವರೇ, ಈಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರನೇ. ಅಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿ ಅವರು ಹೋಗಿಲ್ಲ ಅಂತಕ್ಕಂಥದ್ದು ಅರ್ಥ ಏನು ಅಂತಂತಂದರೆ ಇವರೆಲ್ಲ ರಕ್ಷಣೆ ಮಾಡ್ಲಕತ್ತಾರ, ಅವ್ರಿಗೆ ಸರ್ಕಾರನೇ ಅವ್ರಿಗೆ ರಕ್ಷಣೆ ಮಾಡ್ತಾ ಇರಬೇಕು ಅಂತಕ್ಕಂಥದ್ದು ನಮ್ಗೆ ಅನುಮಾನ ಶುರುವಾಗ್ಯದ. ಆ ಕಾರಣಕ್ಕಾಗಿ ಜನಸಾಮಾನ್ಯರು ಯಾರಾದರೂ ಒಂದು ಕೇಸ್ ಆದರೆ FIR ಆದರೆ ಅವತ್ತಿಂದ ಅವತ್ತೇ ಅರೆಸ್ಟ್ ಮಾಡ್ತೀರಿ ನೀವು. ಅಲ್ಲಾಗಿರ್ತಕ್ಕಂಥದ್ದು ಕೊಲೆಗೆ ಪ್ರಯತ್ನ ಮತ್ತು ಅಟ್ರಾಸಿಟಿ ಆಗಿರ್ತಕ್ಕಂಥದ್ದು ಅವ್ರಿಗೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಅವರು ಮರುದಿನವೇ CM ಮನೆಗೆ ಹೋಗಿ ಅವ್ರ ಜೊತೆಗೆ ಮಾತಾಡಿ ಬರ್ತಾರೆ, ಅವ್ರು ಅಲ್ಲೇ ಓಡಾಡ್ತಾರೆ. ಒಂದು ಕಾನೂನನ್ನು ಇವತ್ತು ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥವ್ರು ಯಾರು ಕಾನೂನನ್ನು ರಕ್ಷಣೆ ಮಾಡಬೇಕು ಅವ್ರದ್ದೇ ಒಂದು ಕೊಲೆ ಆಗ್ಯದ. ಇದು ಕೊಲೆ ಅಂತ ನಾವು ಬಿಂಬಿಸ್ತೀವಿ. ಯಾಕಂತಂದ್ರೆ ಒತ್ತಡದ ಅವನಿಗಿರ್ತಕ್ಕಂಥದ್ದು ಎಷ್ಟು 34 ವರ್ಷದ ಯುವಕ, ಅವನಿಗೇನು ಭಾಳ ವಯಸ್ಸಾಗಿಲ್ಲ. ಒತ್ತಡ ಕಾರಣದಿಂದ ಅವ್ರ ಮನೆಯಲ್ಲಿ ಮೊನ್ನೆ ನೀವು ನೋಡಿರ್ಬೇಕು, 7 ಲಕ್ಷ ರೂಪಾಯಿ ಅವ್ರಿಗೆ ಕೊಡೋ ಸಲುವಾಗಿ ತಂದಿಟ್ಟಾನ ಅಂತಕ್ಕಂಥ ಸುದ್ದಿ ಅದ. ಮನೆಯಲ್ಲೇ ಸಿಕ್ಕವ್ರು ದುಡ್ಡುಗಳು. ಅಂದ್ರೆ ಎಷ್ಟೊಂದು ಒತ್ತಡ ಮಾಡಿದ್ರು 7 ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ಇಲ್ಲ 30 ಲಕ್ಷ ಕೊಡು, ಇಲ್ಲಾಂದ್ರೆ ನಿನಗೆ ಮುಂದುವರಿಸ್ತೀನಿ ಅಂತಕ್ಕಂಥದ್ದು. ಈ ಒತ್ತಡದಲ್ಲಿ ಯಾವುದೇ ಮನುಷ್ಯ ಎಲ್ಲಿಂದ ದುಡ್ಡು ತಂದು ಕೊಡಬೇಕು, ನಾ ಗರೀಬ ಅಂತಕ್ಕಂಥದ್ದನ್ನು 2 ದಿವಸ ಹಿಂದೆಯೇ ಅಲ್ಲಿಂದ ರಿಲೀವ್ ಮಾಡಿರ್ತಕ್ಕಂಥದ್ದು. ಅವರು ಈ ಒತ್ತಡದಿಂದ ಅದು ಅವ್ರ ಮೇಲೆ ಕೊಲೆ ಕೇಸಿ ಅವ್ರಿಗೆ ಅರೆಸ್ಟ್ ಮಾಡಬೇಕಾಗಿತ್ತು, ಇಲ್ಲಿವರೆಗೆ ಸರ್ಕಾರ ಮಾಡಿಲ್ಲ. ಈಗ ಬದ್ರಿಯವ್ರು ಅಂದಂಗೆ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಗೃಹ ಮಂತ್ರಿ ಹೇಳ್ತಾನೆ ಅವ್ರ ಮನೆಗೆ ಬಂದಾಗ, ಅದು ತನಿಖೆ ಆದಮೇಲೆ ಕರೆಕ್ಟ್ ಅನ್ನಿಸ್ತಂದ್ರೂ ನಾವು ಅರೆಸ್ಟ್ ಮಾಡ್ತೀವಿ ಅಂತಕ್ಕಂಥದ್ದು. ಹಾಗಂದ್ರೆ ಇಡೀ ಎಲ್ಲ ಕೇಸ್ಗಳ್ದಾಗ ಹಾಗೆ ಮಾಡಬೇಕು ನೀವು. ಎಲ್ಲೆಲ್ಲಿ ಕೊಲೆ ಆದಲ್ಲಿ, ಎಲ್ಲೆಲ್ಲಿ ಅಪರಾಧ ಆದಲ್ಲಿ, ಎಲ್ಲಿ ಅಟ್ರಾಸಿಟಿ ಆದಲ್ಲಿ ಹಾಗೆ ಮಾಡಬೇಕು. ಇಮಿಡಿಯೇಟ್ಲಿ ಮಾಡ್ತಿರಲ್ಲ ಅರೆಸ್ಟ್. ಇವ್ರಿಗೆ ಯಾಕೆ ನೀವು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಲಿಲ್ಲ? ಇದು ಕರ್ನಾಟಕ ಕಾಡ್ತಕ್ಕಂಥ ವಿಚಾರ ಅದ. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.